ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಮುಂಬೈ ಮಹಾನಗರದಲ್ಲಿ ಅಚ್ಚ ಕನ್ನಡದ ಕಂಪನ್ನು ಬೀರುವಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮ ನಡೀತು. ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ. ಮುಂಬೈ ಮಹಾನಗರದಲ್ಲಿ ಸ್ಥಾಪನೆಗೊಂಡಂತಹ ಮೊಟ್ಟ ಮೊದಲ ಕನ್ನಡ ಭಜನಾ ಮಂಡಳಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂತಹ ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿಯವರು ತಮ್ಮ 65ನೇ ವರ್ಷದ ವಾರ್ಷಿಕೋತ್ಸವವನ್ನ ಅಂಧೇರಿ ಪಶ್ಚಿಮದಲ್ಲಿರುವ ಶ್ರೀ ಅದಮಾರು ಮಠದಲ್ಲಿ ಅತ್ಯಂತ ವೈಭವಯುತವಾಗಿ ನಡೆಸಿದ್ರು. ಈ ಭಜನಾ ಮಂಡಳಿಯ ಬಗ್ಗೆ ಒಂದೆರಡು ಸಾಲಲ್ಲಿ ತಿಳ್ಕೊಳ್ಳೇಬೇಕು. ಶ್ರೀಮತಿ ಸಾವಕ್ಕ ಖೇಡ್ಕರ್ ಅನ್ನುವವರು 65 ವರ್ಷಗಳ ಹಿಂದೆ ಮನೆ ಮನೆಗೆ ತಿರುಗಿ ಕನ್ನಡಿಗರನ್ನ ಸಂಘಟಿಸಿ ತಮಗೆ ಬರುವ 4-6 ಹಾಡುಗಳಿಂದಲೇ ಮನೆ ಮನೆಗಳಲ್ಲಿ ಶುರುವಾದಂಥ ಈ ಭಜನಾ ಮಂಡಳಿಗೆ ಆಗಿನ ಅದಮಾರು ಮಠದ ಮಠಾಧೀಶರಾದಂಥ ಶ್ರೀ ಶ್ರೀ ವಿಭುದೇಶ ತೀರ್ಥರು ಈ ಮಂಡಳಿಗೆ ಶ್ರೀ ಗುರುರಾಘವೇಂದ್ರ ಭಜನಾ ಮಂಡಳಿ ಎಂಬ ಹೆಸರು ಕೊಟ್ಟು ಅವಿರತವಾಗಿ ಭಜನೆಯನ್ನು ನಡೆಸಲಿಕ್ಕೆ ತಮ್ಮ ಅದಮಾರು ಮಠದಲ್ಲೇ ಆಶ್ರಯ ಕೊಟ್ಟು ಒಂದು ಬೀಜಾರೋಪಣವನ್ನು ಮಾಡಿದರು. ಆ ಗುರುರಾಘವೇಂದ್ರ ಭಜನಾ ಮಂಡಳಿ ಇವತ್ತು ಮಹಾವೃಕ್ಷವಾಗಿ ಬೆಳೆದು ಅನೇಕ ಫಲಗಳನ್ನು ಕೊಟ್ಟಿದೆ. ಅವರು 65ನೇ ವರ್ಷದ ವಾರ್ಷಿಕೋತ್ಸವವನ್ನು ಅತ್ಯಂತ ಅರ್ಥಪೂರ್ಣ ರೀತಿಯಲ್ಲಿ ಸಂಭ್ರಮದಿಂದ ನೆರವೇರಿಸಿದ್ರು. ಬೆಳಿಗ್ಗೆ 8 ಗಂಟೆಗೆ ದಾಸ ಸಾಹಿತ್ಯದ ಧ್ವಜಾರೋಹಣ ಗೀತೆ ಇಂದ ಶುರುವಾದಂಥ ಕಾರ್ಯಕ್ರಮ ಕ್ರಮೇಣವಾಗಿ ಪ್ರಾರ್ಥನಾ ಗೀತೆ ಹಾಗೂ ಸ್ವಾಗತ ಭಾಷಣ ಮುಗಿದ ನಂತರ ಅದಮಾರು ಮಠದ ಇಂದಿನ ಮಠಾಧೀಶರಾದಂಥ ಹಿರಿಯ ಮಠಾಧೀಶರಾದಂಥ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥರ ಅವರು ದೀಪ ಪ್ರಜ್ವಲನೆ ಮಾಡುವುದರೊಂದಿಗೆ ಉದ್ಘಾಟನೆಗೊಂಡಿತು. ನಂತರ ಮಠದ ವ್ಯವಸ್ಥಾಪಕರಾದಂಥ ಶ್ರೀಯುತ ರಾಜೇಶ್ ರಾವ್ ಹಾಗೂ ಅವರ ಪತ್ನಿ ಶ್ರೀಮತಿ ವಾಣಿ ರಾವ್ ಇವರಿಂದ ಶ್ರೀಗಳವರಿಗೆ ಪಾದಪೂಜೆಯ ಕಾರ್ಯಕ್ರಮ ನಡೆಯಿತು. ಇದಾದ ನಂತರ ಅಲ್ಪೋಪಹಾರದ ವ್ಯವಸ್ಥೆ ಅತ್ಯುತ್ತಮವಾಗಿ ಮಂಡಳಿಯವರು ಮಾಡಿದರು. ಹಾಗೆ ಈ ಮಂಡಳಿಯವರು ಬಂದಂಥ ಅತಿಥಿಗಳನ್ನು ಸ್ವಾಗತಿಸಿದ ರೀತಿ ತುಂಬ ಅತ್ಯುತ್ತಮವಾಗಿತ್ತು ಸ್ನೇಹಿತರೆ. ದ್ವಾರದ ಪ್ರಾರಂಭದಲ್ಲಿಯೇ ಅರಿಶಿಣ ಕುಂಕುಮ ಹೂವುಗಳಿಂದ ಬಂದಂತಹ ಪ್ರತಿಯೊಂದು ಭಜನಾ ಮಂಡಳಿಯವರನ್ನ ಅವರು ಸ್ವಾಗತ ಮಾಡ್ತಾ ಇದ್ರು. ಮುಂಬೈಯ ದಿಕ್ಕುಗಳಿಂದಲೂ ಕೂಡ ಭಜನಾ ಮಂಡಳಿಗಳು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು. ಹಳದಿ ಸೀರೆ, ಕೆಂಪು ರವಿಕೆಯನ್ನು ತೊಟ್ಟು ಬಿಳಿ ಮಲ್ಲಿಗೆಯನ್ನು ಮುಡಿದಂಥ ಹೆಂಗಳೆಯರು ಎಲ್ಲೆಡೆ ಓಡಾಡುತ್ತಿರುವ ಕುಳಿತಿರುವ ದೃಶ್ಯವನ್ನು ನೋಡಿದ್ರೆ ಒಂದು ಮದುವೆ ಮನೆಯ ಸಮಾರಂಭ ನೆನಪಿಗೆ ತರುವಂತಿತ್ತು. ಇವರು ಒಂದು ವಿಶಿಷ್ಟ ಭಜನಾ ಸ್ಪರ್ಧೆಯನ್ನು ಕೂಡ ಈ ತಮ್ಮ ಗುರುರಾಘವೇಂದ್ರ ಭಜನಾ ಮಂಡಳಿಯ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ರು. ಈ ಭಜನಾ ಸ್ಪರ್ಧೆ ಯಾಕೆ ವಿಶಿಷ್ಟ ಅಂತಂತಂದ್ರೆ, ಒಂದು ಹಾಡನ್ನು ನಾವು ಮನೆಯಲ್ಲಿಯೇ ಅದನ್ನು ತಯಾರು ಮಾಡಿಕೊಂಡು ಬಂದು ಹಾಡುವಂತಹ ಸ್ಪರ್ಧೆ ಆಗಿರಲಿಲ್ಲ. ಇದು ಮಂಡಳಿಯವರು 7 ಹರಿದಾಸರ ಹೆಸರುಗಳನ್ನು ಮೊದಲೇ ಸ್ಪರ್ಧಿಗಳಿಗೆ ಸೂಚನೆ ಕೊಟ್ಟಿದ್ರು. ಸ್ಪರ್ಧಾಳುಗಳು 7 ಹರಿದಾಸರ ಹಾಡುಗಳನ್ನು ಕಂಠಪಾಠ ಮಾಡಿಕೊಂಡು ಇಲ್ಲಿ ಬಂದು ಸ್ಪರ್ಧೆಯಲ್ಲಿ ಅವರಿಗೆ ಸಿಕ್ಕಿದ ಚೀಟಿಯಲ್ಲಿರುವ ಅಂಕಿತವನ್ನು ನೋಡಿಕೊಂಡು ಅದೇ ಅಂಕಿತವನ್ನು ಅವರು ಹಾಡಬೇಕಿತ್ತು. ಒಂದಿಷ್ಟು ಕಠಿಣವಾದ ಸ್ಪರ್ಧೆಯೇ ಆಗಿತ್ತು ಸ್ನೇಹಿತರೆ ಇದು. ಆದರೆ ಬಂದಂಥ ಮಂಡಳಿಗಳ ಉತ್ಸಾಹ, ಹುರುಪು, ಲವಲವಿಕೆಯನ್ನು ನೋಡಿದರೆ ಆಶ್ಚರ್ಯವಾಗ್ತಾ ಇತ್ತು. ಎಲ್ಲೆಡೆ ಕನ್ನಡದ ಕಲರವ ಮುಂಬೈ ಮಹಾನಗರದಲ್ಲಿ ಮೊಳಗುತ್ತಿತ್ತು. ಹಾಗೆ ಸ್ಪರ್ಧೆಯಲ್ಲಿ ಮುಂಬೈ ಮಹಾನಗರದಲ್ಲಿ ನೆಲೆಸಿ ಅಪಾರವಾದ ಶಿಷ್ಯವರ್ಗವನ್ನು ಹೊಂದಿ ಇಲ್ಲಿ ಕನ್ನಡ ಹರಿದಾಸರ ಭಜನೆಗಳನ್ನು ಕಲಿಸ್ತಾ ಇರುವಂಥ ಶ್ರೀಮತಿ ಕರ್ನಾಟಕ ಸಂಗೀತದ ವಿದುಷಿಯರಾದಂಥ ಶ್ರೀಮತಿ ಚಂದ್ರಿಕಾ ಭಟ್ ಹಾಗೂ ಶ್ರೀಮತಿ ಶ್ಯಾಮಲಾ ರಾಧೇಶ್ ಇವರು ತೀರ್ಪುಗಾರರಾಗಿ ಬಂದಿದ್ರು. ಹಾಗೆ ಸ್ಪರ್ಧೆಗೆ ಬಂದಂಥ 16 ಮಂಡಳಿಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ರು. ಶ್ರೀ ರಾಘವೇಂದ್ರ ಭಜನಾ ಮಂಡಳಿ ಠಾಣೆಯಿಂದ ಬಂದಿತ್ತು. ಇವರಿಗೆ ಹೈವದನ ಎನ್ನುವ ಅಂಕಿತ ಬಂದಿತ್ತು. ಹೈವದನ ಅಂಕಿತದಿಂದ ಪ್ರಸಿದ್ಧರಾದಂಥ ವಾದಿರಾಜರ ಕೀರ್ತನೆಯನ್ನ ಇವರು ಪ್ರಸ್ತುತಪಡಿಸಿದ್ರು. ಹಾಗೆ ವೈಷ್ಣವಿ ಭಜನಾ ಮಂಡಳಿ ಡೋಂಬಿವಲಿ ಇವರಿಗೆ ಹೆಳವನಕಟ್ಟೆ ರಂಗ ಎಂಬ ಅಂಕಿತ ಬಂದಿತ್ತು. ಹೆಳವನಕಟ್ಟೆ ಗಿರಿಯಮ್ಮನವರು ಮಹಿಳಾ ಹರಿದಾಸಿ, ಅವರ ಅಂಕಿತ ಹೆಳವನಕಟ್ಟೆ ರಂಗ. ಇವರು
ಈ ಗಿರಿಯಮ್ಮನವರ ಹಾಡನ್ನ ಅತ್ಯುತ್ತಮ ರೀತಿಯಿಂದ ಪ್ರಸ್ತುತಿ ಮಾಡಿದ್ರು. ಕ್ಷಿತೀಶ ಭಜನಾ ಮಂಡಳಿ ಮತ್ತೆ ಡೋಂಬಿವಲಿ ಇವರಿಗೆ ಜಗನ್ನಾಥ ವಿಠಲ ಎನ್ನುವ ಅಂಕಿತ ಬಂದಿತ್ತು. ಜಗನ್ನಾಥ ವಿಠಲ ಅಂಕಿತದಿಂದ ಪ್ರಸಿದ್ಧರಾದ ಜಗನ್ನಾಥದಾಸರ ಕೀರ್ತನೆಯನ್ನು ಇವರು ಉತ್ತಮವಾಗಿ ಪ್ರಸ್ತುತಿ ಮಾಡಿದ್ರು. ಪರಿಮಳಾಚಾರ್ಯ ಭಜನಾ ಮಂಡಳಿ ಇವರು ಬದ್ಲಾಪುರದಿಂದ ಬಂದಿದ್ರು ಸ್ನೇಹಿತರೆ. ಇವೆಲ್ಲ ಒಂದೊಂದು ದಿಕ್ಕಿಗೆ ಇರುವಂತಹ ಮುಂಬೈ ಮಹಾನಗರದ ಉಪನಗರಗಳು ಎಷ್ಟೊಂದು ಹುರುಪು ಉತ್ಸಾಹದಿಂದ ಇವರು ಪಾಲ್ಗೊಂಡಿದ್ರು. ಅಂದ್ರೆ ಇವರು ಅಷ್ಟು ದೂರದಿಂದ ಬಂದಿದ್ರ ಅಂತ ಯಾರಿಗೂ ಅನಿಸ್ತಾ ಇರಲಿಲ್ಲ. ಅವರಿಗೆ ಆ ಇಡೀ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತೃಪ್ತಿ ಸಂತಸ ಅವರ ಮುಖದಲ್ಲಿ ಕಾಣ್ತಾ ಇತ್ತು. ಹಾಗೆ ಬದ್ಲಾಪುರದಿಂದ ಬಂದಂತಹ ಪರಿಮಳಾಚಾರ್ಯ ಭಜನಾ ಮಂಡಳಿ ಇವರಿಗೆ ಶ್ರೀಕೃಷ್ಣ ಅಥವಾ ಸಿರಿಕೃಷ್ಣ ಎನ್ನುವ ಅಂಕಿತ ಬಂದಿತ್ತು. ಈ ಅಂಕಿತದಿಂದ ಪ್ರಸಿದ್ಧರಾದವರು ವ್ಯಾಸರಾಜರು. ಅವರ ಕೀರ್ತನೆಯನ್ನು ಇವರು ಚೆನ್ನಾಗಿ ಹೇಳಿದ್ರು. ಹಾಗೆ ಶ್ರೀಕೃಷ್ಣ ಭಜನಾ ಮಂಡಳಿ ನೆರೂಲ್, ಇದು ಇನ್ನೊಂದು ಮುಂಬೈಯ ನವಿ ಮುಂಬೈ ಅನ್ನುವಂತಹ ಭಾಗದಲ್ಲಿ ಬರುವ ಒಂದು ಉಪನಗರ. ಅವರಿಗೆ ಜಗನ್ನಾಥ ವಿಠಲ ಎನ್ನುವ ಅಂಕಿತ ಬಂದಿತ್ತು. ಈ ಅಂಕಿತದಿಂದ ಪ್ರಸಿದ್ಧರಾದವರು ಜಗನ್ನಾಥದಾಸರು. ಅವರ ಕೀರ್ತನೆಯನ್ನ ಇವರು ಚೆನ್ನಾಗಿ ಪ್ರಸ್ತುತಿ ಮಾಡಿದ್ರು. ಮಹಾಲಕ್ಷ್ಮಿ ಭಜನಾ ಮಂಡಳಿ ಡೋಂಬಿವಲಿ ಇವರಿಗೆ ಶ್ರೀಕೃಷ್ಣ ಅಥವಾ ಸಿರಿಕೃಷ್ಣ ಎನ್ನುವ ಅಂಕಿತ ಬಂದಿತ್ತು. ಮತ್ತೆ ವ್ಯಾಸರಾಜರ ಕೀರ್ತನೆಯನ್ನ ಶ್ರೀಕೃಷ್ಣ ಅಂಕಿತದೊಂದಿಗೆ ಇವರು ಅತ್ಯುತ್ತಮ ರೀತಿಯಿಂದ ಪ್ರಸ್ತುತಿಪಡಿಸಿದ್ರು. ಪುರಂದರದಾಸ ಭಜನಾ ಮಂಡಳಿಯವರು ಕಾಲ್ವಾದಿಂದ ಬಂದಿದ್ರು. ಇವೆಲ್ಲ ಇನ್ನೊಂದು ಕಡೆ ಬರುವಂತಹ ಉಪನಗರಗಳು. ಇವರಿಗೆ ಹಯವದನ ಎನ್ನುವ ಅಂಕಿತ ಬಂದಿತ್ತು. ಹಯವದನ ಅಂಕಿತದಿಂದ ಪ್ರಸಿದ್ಧರಾದವರು ಶ್ರೀ ವಾದರಾಜರು. ಅವರ ಕೀರ್ತನೆಯನ್ನ ಇವರು ಉತ್ತಮ ರೀತಿಯಲ್ಲೇ ಪ್ರಸ್ತುತಪಡಿಸಿದ್ರು. ಹಾಗೆ ಶ್ರೀ ಸುಧಾ ಭಜನಾ ಮಂಡಳಿ ಕಲ್ಯಾಣ್ ಅಷ್ಟು ದೂರದಿಂದ ಬಂದಿದ್ರು. ಇವರಿಗೂ ಕೂಡ ಹಯವದನ ಎನ್ನುವ ಅಂಕಿತ ಬಂದಿತ್ತು. ವಾದರಾಜರ ಕೀರ್ತನೆಯನ್ನ ಅತ್ಯುತ್ತಮವಾಗಿ ಇವರು ಪ್ರಸ್ತುತಪಡಿಸಿದ್ರು. ಮಧ್ವೇಶ ಭಜನಾ ಮಂಡಳಿ ಸಾಂತಾಕ್ರೂಸ್ ಪೇಜಾವರ ಮಠ ಇವರಿಗೆ ಭೀಮೇಶ ಕೃಷ್ಣ ಎಂಬ ಅಂಕಿತ ಬಂದಿತ್ತು. ಈ ಅಂಕಿತದಿಂದ ಪ್ರಸಿದ್ಧರಾದವರು ಮಹಿಳಾ ಹರಿದಾಸಿ ಹರಪನಹಳ್ಳಿ ಭೀಮವ್ವನವರು. ಅವರ ಕೀರ್ತನೆಯನ್ನ ಇವರು ತುಂಬಾ ಚೆನ್ನಾಗಿ ಪ್ರಸ್ತುತಿಪಡಿಸಿದ್ರು. ಅಂಬ್ರಿಣಿ ಭಜನಾ ಮಂಡಳಿ ಬೋರಿವಲಿ ಇವರಿಗೆ ಕೂಡ ಭೀಮೇಶ ಕೃಷ್ಣ ಅಂಕಿತ ಬಂದಿತ್ತು. ಹಾಗೆ ಭೀಮವ್ವನವರ ಕೃತಿಯನ್ನ ಇವರು ಅತ್ಯುತ್ತಮ ರೀತಿಯಿಂದ ಪ್ರಸ್ತುತಪಡಿಸಿದ್ರು. ನಂತರ ಪರಿಮಳ ಭಜನಾ ಮಂಡಳಿ ಡೋಂಬಿವಲಿ ಮತ್ತೆ ಇವರಿಗೆ ರಂಗವಿಠಲ ಎಂಬ ಅಂಕಿತ ಬಂದಿತ್ತು. ಈ ರಂಗವಿಠಲ ಅಂಕಿತದಿಂದ ಪ್ರಸಿದ್ಧರಾದರು ಶ್ರೀಪಾದರಾಜರು. ಅವರ ಒಂದು ಹಾಡನ್ನ ಇವರು ಅತ್ಯುತ್ತಮ ರೀತಿಯಿಂದ ಪ್ರಸ್ತುತಪಡಿಸಿದ್ರು. ಶ್ರೀ ವಿಠಲ ಭಜನಾ ಮಂಡಳಿ ಮೀರಾ ರೋಡ್ ಇನ್ನೊಂದು ದಿಕ್ಕಿನಲ್ಲಿರುವ ಉಪನಗರ ಸ್ನೇಹಿತರೆ ಇದು. ಇವರಿಗೆ ಭೀಮೇಶ ಕೃಷ್ಣ ಎನ್ನುವ ಅಂಕಿತ ಬಂದಿತ್ತು. ಇವರು ಭೀಮವ್ವನವರ ಒಂದು ಅತ್ಯುತ್ತಮ ಕೃತಿಯನ್ನ ಪ್ರಸ್ತುತಪಡಿಸಿದ್ರು. ಭಾರತಿ ಭಜನಾ ಮಂಡಳಿ ವಾಶಿ ಇವರಿಗೆ ರಂಗವಿಠಲ ಅಂಕಿತ ಬಂದಿತ್ತು. ಇವರು ಕೂಡ ಶ್ರೀಪಾದರಾಜರ ಕೀರ್ತನೆಯನ್ನ ಉತ್ತಮವಾಗಿ ಪ್ರದರ್ಶನ ಮಾಡಿದ್ರು. ಗೋಪಾಲಕೃಷ್ಣ ಭಜನಾ ಮಂಡಳಿ ಅಂಧೇರಿ ಪಶ್ಚಿಮ ಇವರಿಗೆ ಬಂದಿದ್ದು ಶ್ರೀಕೃಷ್ಣ ಅಂಕಿತ. ವ್ಯಾಸರಾಜರ ಕೀರ್ತನೆಯನ್ನ ಅತ್ಯುತ್ತಮ ರೀತಿಯಿಂದ ಪ್ರಸ್ತುತಪಡಿಸಿದ್ರು. ಗುರುಸಾರ್ವಭೌಮ ಭಜನಾ ಮಂಡಳಿ ಮತ್ತೆ ಡೋಂಬಿವಲಿ ಇವರಿಗೆ ಬಂದ ಅಂಕಿತ ರಂಗವಿಠಲ. ಶ್ರೀಪಾದರಾಜರ ಕೀರ್ತನೆಯನ್ನ ಅತ್ಯುತ್ತಮ ರೀತಿಯಿಂದ ಇವರು ಕೂಡ ಪ್ರಸ್ತುತಪಡಿಸಿದ್ರು. ಹರಿತೋಷಿಣಿ ಭಜನಾ ಮಂಡಳಿ ಅಂಬರ್ನಾಥ್ ಕುಂದದ ಉತ್ಸಾಹ ಸ್ನೇಹಿತರೆ. ಎಷ್ಟು ದೂರದಿಂದ ಇವರೆಲ್ಲ ಬಂದಿದ್ದಾರೆ. ಇವರಿಗೆ ಬಂದ ಅಂಕಿತ ಗೋಪಾಲ ವಿಠಲ. ಗೋಪಾಲದಾಸರ ಕೃತಿಯನ್ನ ಇವರು ಕೂಡ ಉತ್ತಮ ರೀತಿಯಿಂದ ಪ್ರದರ್ಶನ ಮಾಡಿದ್ರು. ಇದಾದ ನಂತರ ಮುಂಬೈ ಮಹಾಚಾರ್ಯ ಭಜನಾ ಮಂಡಳಿ ಮುಳಂದದಿಂದ ಬಂದಿತ್ತು. ಅವರ ಮುಖಂಡರಾದಂತಹ ಶ್ರೀಮತಿ ಡಾಕ್ಟರ್ ಪ್ರಜ್ಞಾದೇವಿ ಮಾಹುಲಿ ಇವರ ನೇತೃತ್ವದಲ್ಲಿ ಅವರು ಒಂದು ಹರಪನಹಳ್ಳಿ ಭೀಮವ್ವನವರ ಭೀಮೇಶ ಕೃಷ್ಣ ಅಂಕಿತ ಒಂದು ಹಾಡನ್ನ ಅತ್ಯಂತ ಹುರುಪು ಉತ್ಸಾಹ ಲವಲವಿಕೆಯಿಂದ ವೇದಿಕೆ ಮೇಲೆ ಪ್ರದರ್ಶನ ಮಾಡಿದ್ರು. ಹಾಗೆಯೇ ಅತ್ಯುತ್ತಮವಾದ ಮೃಷ್ಟಾನ್ನ ಭೋಜನವಾದ ನಂತರ ಮಧ್ಯಾಹ್ನದ ಕಾರ್ಯಕ್ರಮಗಳು ಶುರುವಾಯಿತು. ಇದು ಇನ್ನೊಂದು ಘಟ್ಟ. ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಮಂಡಳಿಯ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಸ್ನೇಹಾ ನರಗುಂದ್ ಅವರು ಶ್ರೀ ಗುರುರಾಘವೇಂದ್ರ ಭಜನಾ ಮಂಡಳಿ 65 ವರ್ಷಗಳಿಂದ ನಡೆದು ಬಂದ ಹಾದಿಯನ್ನ ಸವಿಸ್ತಾರವಾಗಿ ವಿವರಿಸಿದ್ರು. ಮಂಡಳಿಯ ಕಾರ್ಯಕ್ರಮಗಳು ಚಟುವಟಿಕೆಗಳನ್ನ ಕೇಳಿದ ಮೇಲೆ ಮುಂಬೈಯಲ್ಲಿ ಇಷ್ಟೊಂದು ಒಂದು ದೊಡ್ಡ ವ್ಯಾಪ್ತಿಯಲ್ಲಿ ಈ ಮಂಡಳಿ ಕಾರ್ಯನಿರ್ವಹಿಸ್ತಾ ಇದೆ, ಇಷ್ಟೆಲ್ಲ ಚಟುವಟಿಕೆಗಳನ್ನ ಇಲ್ಲೊಂದು ಮಹಾರಾಷ್ಟ್ರದಲ್ಲಿ ಇದ್ದುಕೊಂಡು ಮಾಡ್ಲಿಕ್ಕೆ ಸಾಧ್ಯವಾ ಎನ್ನುವ ಆಶ್ಚರ್ಯ ಕೂಡ ನಮ್ಗಾಯ್ತು ಸ್ನೇಹಿತರೆ. ಆ ರೀತಿಯಾಗಿ ಇವರ ಮಂಡಳಿಯಿಂದ ಸ್ಫೂರ್ತಿಗೊಂಡು ಸ್ಥಾಪನೆಗೊಂಡ ಮಂಡಳಿಗಳೇ ಹಲವಾರು ಇವೆ ಅನ್ನೋ ವಿಷಯ ಇವರ ವರದಿಯನ್ನ ಕೇಳಿದಾಗ ನಮ್ಗೆ ಅರ್ಥ ಆಯ್ತು.
ಹಾಗೆ ನಂತರ ಮಂಡಳಿಯವರು ತಮ್ಮ ಹಿರಿಯ ಸದಸ್ಯರಿಗೆ ಸನ್ಮಾನ ಹಾಗೂ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅನೇಕರು ದಾನ ಮಾಡಿದ್ರು. ಆ ದಾನಿಗಳ ಸನ್ಮಾನದ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ರು. ಇದಾದ ನಂತರ ಬಹುಮಾನ ವಿತರಣೆ ಆಯಿತು, ತೀರ್ಪು ಘೋಷಣೆ ಆಯಿತು. ಈ ಭಜನಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಶ್ರೀ ವಿಠ್ಠಲ ಭಜನಾ ಮಂಡಳಿ ಮೀರಾ ರೋಡ್ ಇವರಿಗೆ ಬಂತು. ದ್ವಿತೀಯ ಬಹುಮಾನ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಅಂಧೇರಿ ಪಶ್ಚಿಮ ಇವರಿಗೆ ಪ್ರಾಪ್ತಿಯಾಯಿತು. ಮೂರನೇ ಬಹುಮಾನ ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಳಿ ಡೋಂಬಿವಲಿಗೆ ಇವರಿಗೆ ಪ್ರಾಪ್ತವಾಯಿತು. ಎಲ್ಲರಿಗೂ ಕೂಡ ಅದಮಾರ ಮಠದ ಹಿರಿಯ ಶ್ರೀಗಳಾದಂಥ ಶ್ರೀ ವಿಶ್ವಪ್ರಿಯ ತೀರ್ಥರಿಂದ ಫಲಮಂತ್ರಾಕ್ಷತೆ ಹಾಗೂ ಬಹುಮಾನ ವಿತರಣೆ ಆಯಿತು. ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಂಡಳಿಗಳವರಿಗೂ ಕೂಡ ಒಂದು ಗೌರವ ಧನವನ್ನ ಗುರುರಾಘವೇಂದ್ರ ಭಜನಾ ಮಂಡಳಿಯವರು ಶ್ರೀಗಳ ಹಸ್ತ ಮುಖೇನ ಅವರಿಗೆ ಕೊಡಿಸಿದ್ರು. ಸ್ನೇಹಿತರೆ, ಇದಾದ ನಂತರ ನಾವು ಜೀವಮಾನದಲ್ಲೇ ನೋಡಿರದೇ ಇರುವಂತಹ ಒಂದು ಅಪೂರ್ವವಾದ ಕಾರ್ಯಕ್ರಮವನ್ನ ಮಂಡಳಿಯವರು ಆಯೋಜಿಸಿದ್ರು. ಅದು ಅದಮಾರು ಮಠದ ಹಿರಿಯ ಶ್ರೀಗಳಾದಂತಹ ಶ್ರೀ ವಿಶ್ವಪ್ರಿಯ ತೀರ್ಥರಿಗೆ ಪುಷ್ಪವೃಷ್ಟಿ. ಪುರೋಹಿತ ವರ್ಗದವರಿಂದ ಮಂಗಳ ವಾದ್ಯಗಳೊಂದಿಗೆ ವೇದಘೋಷಗಳೊಂದಿಗೆ ಶುರುವಾದಂತಹ ಆ ಪುಷ್ಪವೃಷ್ಟಿ, ಅದನ್ನು ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅನ್ನುವಂತಹ ವಾತಾವರಣ ನಿರ್ಮಾಣವಾಯಿತು. ನೆರೆದಂಥ ಸಮಸ್ತ ಅತಿಥಿ ಅಭ್ಯಾಗತರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿತಾ ಇರೋದನ್ನ ನೋಡಿದ್ರೆ ಮಂಡಳಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಒಂದು ಸಾರ್ಥಕವಾಯಿತು ಅನ್ನುವ ಭಾವ ಎಲ್ಲರಲ್ಲಿಯೂ ಬಂತು. ಸ್ನೇಹಿತರೆ, ಇದೊಂದು ಅಪರೂಪದ ದೃಶ್ಯ. ಈ ದೃಶ್ಯವನ್ನ ನೋಡ್ತಾ ಇದೀರಿ ನೀವು. ನಿಮ್ಗೇನು ಅನ್ಸುತ್ತೆ ನೀವು ತಿಳಿಸಿ ನನಗೆ. ಇದರೊಂದಿಗೆ ಶ್ರೀಗಳವರ ಅನುಗ್ರಹ ಸಂದೇಶ ಪ್ರಾರಂಭವಾಯಿತು. ಪುಷ್ಪವೃಷ್ಟಿಯ ನಂತರ ಮನೆಗಳಲ್ಲೂ ಭಜನೆಯ ಬೀಜವನ್ನ ಬಿತ್ತಿ ಅದರ ಫಲವನ್ನ ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಕೊಡುವುದು ನಿಮ್ಮ ಕರ್ತವ್ಯ ಅನ್ನುವ ಕರೆಯನ್ನ ಶ್ರೀ ವಿಶ್ವಪ್ರಿಯ ತೀರ್ಥರು ಕೊಟ್ಟರು ಅವತ್ತಿನ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಕನ್ನಡ ಭಾಷೆ ಉಳಿಬೇಕು ಅಂದ್ರೆ ಕನ್ನಡ ಸಂಸ್ಕೃತಿ ಉಳಿಯುತ್ತೆ. ಕನ್ನಡ ಸಂಸ್ಕೃತಿ ಉಳಿದ್ರೆ ಕನ್ನಡ ದಾಸರ ಪದಗಳು ಇಲ್ಲಿಯವರೆಗೂ ಹೇಗೆ ಜೀವಂತವಾಗಿವೆಯೋ ಇನ್ನೂ 100,000 ವರ್ಷ ಅವು ಜೀವಂತವಾಗಿರಬೇಕು ಅಂದ್ರೆ ಇವತ್ತು ನಮ್ಮ ಕೈಯಲ್ಲಿ ನಾವು ನಮ್ಮ ಮನೆಯಲ್ಲಿ ಭಜನೆ ಮಾಡಬೇಕು, ಕನ್ನಡ ಹಾಡುಗಳನ್ನು ಹಾಡಬೇಕು, ಹರಿದಾಸರ ಹಾಡುಗಳನ್ನು ಹಾಡಬೇಕು. ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಹಾರವೂ ಇದರಿಂದ ಸಿಗತ್ತೆ. ಹಾಗಾಗಿ ಪ್ರತಿ ಮನೆಯಲ್ಲಿಯೂ ಭಜನೆ ಆಗಬೇಕು, ಭಜನಾ ಮಂಡಳಿಗಳು ಇನ್ನೂ ಅಕ್ಷಯವಾಗಬೇಕು. ಹಾಗೂ ಮುಂದಿನ ಪೀಳಿಗೆಗೆ ಈ ಭಜನೆ ಅನ್ನುವ ಸಂಸ್ಕೃತಿಯನ್ನ ದಾಟಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಶ್ರೀಗಳವರು ಭಜನಾ ಮಂಡಳಿಯವರಿಗೆ ಕರೆ ಕೊಟ್ಟರು. ಇದೊಂದು ಎಲ್ಲರೂ ಅವತ್ತಿನ ದಿವಸ ಈ ಭಜನೆ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ದಾಟಿಸುತ್ತೇವೆ ಅನ್ನುವಂಥ ಸಂಕಲ್ಪವನ್ನು ಮಾಡಿದರು. ಅದರೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಸ್ನೇಹಿತರೆ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಎದ್ದು ಕಾಣುವ ಒಂದು ಅಂಶ ಅಂದರೆ ಮಂಡಳಿಯ ಅತ್ಯಂತ ಶಿಸ್ತಿನ ಕಾರ್ಯನಿರ್ವಹಣೆ. ಎಲ್ಲಿಯೂ ಲೋಪದೋಷಗಳಾಗಲಿಲ್ಲ. ಬಂದವರಿಗೆ ಅತ್ಯಂತ ಆದರ, ಉಪಚಾರ, ಆತಿಥ್ಯ, ಸತ್ಕಾರ ಸಮೃದ್ಧವಾಗಿ ಕಂಡು ಬಂದವು. ನಮ್ಮ ಕರ್ನಾಟಕದ ಕನ್ನಡ ಸಂಸ್ಕೃತಿ ಎಷ್ಟೊಂದು ಹೃದಯಕ್ಕೆ ಆಪ್ತವಾಯಿತು ಅಂದರೆ ನಾವು ಮಹಾರಾಷ್ಟ್ರದಲ್ಲಿದ್ದೇವೆ, ಮುಂಬೈ ಮಹಾನಗರದಲ್ಲಿದ್ದೇವೆ ಅಂತ ನಮಗೆ ಅನಿಸ್ಲಿಲ್ಲ. ಎಲ್ಲೋ ನಮ್ಮ ಊರಿನ ಒಂದು ಅನುಭವವನ್ನು ಕೊಟ್ಟಂಥ ಗುರುರಾಘವೇಂದ್ರ ಭಜನಾ ಮಂಡಳಿಗೆ ಧನ್ಯವಾದಗಳು. ಇನ್ನೂ ಮತ್ತಷ್ಟು ಇದೇ ರೀತಿಯ ಕಾರ್ಯಕ್ರಮಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ಧನ್ಯವಾದಗಳು. ನಮಸ್ಕಾರ.